ಹಿರೇಕಾಯಿ ನಮ್ಮಲ್ಲಿ ಸ್ಥಳೀಯವಾಗಿ ಸೌತೆಕಾಯಿ ಇವರೆಲ್ಲ ಈ ವ್ಯಾಪಾರಿಗಳು ಇವ್ರು ದೊಡ್ಡ ಮಾಫಿಯಾ ರೈತರು ಇಷ್ಟಿಷ್ಟು ಹಾಕೊಂಡಿದ್ದಾರೆ ನೋಡಿ ರೈತರು ಹಾಕೊಂಡಿದ್ದಾರೆ ಇವರು 20 ಅಡಿ ಇವ್ರು ಸ್ವಾಮಿಯಾರ ಅಂತ ಇವರು ಯಾರ್ದೋ ಹತ್ರ ಖರೀದಿ ಮಾಡಿ ತರಕಾರಿ ತಂದು ಇಲ್ಲಿ ಮಾಡ್ತಾರೆ ನಾವು ಬೆಳೆಯೋರಿಗೆ ಮಾತ್ರ ಅವಕಾಶ ಇನ್ನು ಅರ್ಧ ಗಂಟೆಲಿ ಯಾವುದು ನಮ್ಮ ಸೌತೆಕಾಯಿ ಇದನ್ನ ಬಿಟ್ಟಿದೆ ಅಷ್ಟು ತುಳಸಿ ನಗರಸಭೆ ಗಣ್ಯ ಸರ್. ಈಗ ಹಳ್ಳಿಯಿಂದ ಹತ್ತಿರದ ಹಳ್ಳಿಯ ರೈತರು ಸ್ವತಂತ್ರವಾಗಿ ಬೆಳೆದು ತಗೊಬರ್ತಾರೆ. ಈಗ ಅವರನ್ನು ಗುರ್ಸೋದು ಯಾವ ತರ ಗುರ್ಸ್ತೀರಿ ಈಗ ನಾಳೆಯಿಂದ? ಆಧಾರ್ ಕಾರ್ಡ್ ಯಾಕಂತಂದ್ರೆ ತಾಲೂಕಿನ ರೈತರೇ ಆಗಿರ್ಬೇಕು, ಆಧಾರ್ ಕಾರ್ಡ್ ತರಬೇಕು. ಸರ್ ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿಯ ಕೆಲವು ವ್ಯಾಪಾರಸ್ಥರು ಹಳ್ಳಿಯವರಿಗೆ ದಿನಕ್ಕೆ 500 ರೂಪಾಯಿ ಸಂಬಳ ಕೊಟ್ಟು ಇಲ್ಲಿ ತಗೊಬಂದು ಕೂರಿಸ್ತಾರೆ, ಸಂಜೆ ಅವ್ರಿಗೆ ಸಂಬಳ ಕೊಟ್ಟು ಕಳಿಸ್ತಾರೆ ಅಂತ ಮಾಹಿತಿ ಇದೆ. ಅದು ಮನುಷ್ಯನಿಗೆ ಸ್ವಾಭಿಮಾನ. ಈ ದೇಶದಲ್ಲಿ ರೈತ ಅಂದ್ರೆ ಈ ದೇಶದಲ್ಲಿ ಜಾತ್ಯತೀತವಾಗಿ ಒಂದು ಬೆಲೆ ಇದೆ ಅಂದ್ರೆ ರೈತನಿಗೆ ಮಾತ್ರ. ಯಾವುದೇ ಜಾತಿ ಬೇರೆದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಇರ್ತದೆ, ಆದ್ರೆ ರೈತನಿಗೆ ಬೆಲೆ ಇದೆ ಅಂದ್ರೆ ಜಾತಿ ಇಲ್ಲ. ಆದ್ರೆ ಆ ರೈತರು ಸ್ವಾಭಿಮಾನ ಮರೆತು ಇನ್ನೊಬ್ರು ಎಂಜಲ್ ಕೊಡ್ತಾರಂತ ಕುತ್ಕೊಳ್ತಾರೆ. ಅಂದ್ರೆ ಅದರಾಗೂ ಕಾಗೋಡು ಸತ್ಯಾಗ್ರಹದಂತ ಈ ಸಾಗರ ತಾಲೂಕು ಬರದಲ್ಲಿ ಸಿರುವಾಡ ತೊರಗೋಡು ಅಂತ ಜನ ಇಲ್ಲಿ ಬೇರೆಯವ್ರ ಕೈಗೆ 100 ರೂಪಾಯಿ ಇಸ್ಕೊಂಡು ಕಾಟ ಕೂತ್ಕೊಳ್ತಾರಂದ್ರೆ ಅದಕ್ಕಿಂತ ಅಸಹ್ಯ ಇನ್ಯಾವುದೂ ಇಲ್ಲ. ಈಗ ಒಬ್ಬ ಕಮಿಷನರ್ ಆಗಿ ನೀವು ಈಗ ಹಳ್ಳಿಯಿಂದ ಬರೋ ರೈತರಿಗೆ ಸಾಗರ ಸಮೀಪದಿರುವ ರೈತರಿಗೆ ಮಾಡ್ಕೊಡೋದು, ಯಾಕಂದ್ರೆ ತರಕಾರಿಯನ್ನು ಎಲ್ಲೆಲ್ಲೂ ಇಡೋಕ್ಕಾಗಲ್ಲ, ಜನ ಓಡಾಡೋ ಜಾಗದಲ್ಲೇ ಕೈ ಸಿಗೋ ಜಾಗದಲ್ಲೇ ಹಾಕ್ಬೇಕಾಗತ್ತೆ. ಆ ಸಂಬಂಧಪಟ್ಟಂಗೆ ಒಂದು ಯಾಕಂದ್ರೆ ರೈತರಿಗೂ ವಾರ್ನಿಂಗ್ ಕೊಟ್ಟಿದ್ದೀನಿ. ಯಾವುದು ನಾನೀಗ 5 ತರಕಾರಿ ಹೇಳಿದೆ, ಬೆಂಡೆಕಾಯಿ, ಆಮೇಲೆ ನಮ್ಮ ಸೌತೆಕಾಯಿ, ಆಮೇಲೆ ಬದನೆಕಾಯಿ, ತೊಂಡೆಕಾಯಿ ಬೆಳಿತಾರೆ. ಬೇರೆ ಯಾವುದೇ ಐಟಮ್ ಅವ್ರು ಇಟ್ಟರೆ ನೋಡಿ ಇಲ್ಲಿದೆ ಮಾವಿನಕಾಯಿ ಇವ್ರು ಬೆಳೆದಿದ್ದಾರೆ. ಅಲ್ಲ ಯಾವ್ದಾದ್ರು ಬೆಳೆದಿದೆ, ಕ್ಯಾರೆಟು ಇಲ್ಲೇ ಬೆಳೆದಿದಲ್ಲ, ಇದ್ರಲ್ಲಿ ಯಾವುದೂ ಅಲ್ಲ, ಇದು ಯಾವ್ದು ಅಲ್ಲ ಬಿಡಿ. ಅರ್ಧ ಗಂಟೆ ತಗೊಳ್ಳಿಲ್ಲ ಅಂದ್ರೆ ಅಂಗಡಿ ಇಟ್ಟವ್ರು ನೀವು ರೈತರು ಅಲ್ದವ್ರು ಯಾರು ಅಂಗಡಿ ಇಟ್ಟಿದ್ವಿ ನೀವು ತಕ್ಕೊಂಡು ಹಳೆ ಹೊಸ ತಾಲೂಕು ಆಫೀಸ್ ಪಕ್ಕದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಹೋಗ್ಕೊಳ್ಳಿ. ಅಲ್ಲಿಯೂ ಜನ ಬರ್ತಾರೆ, ನೆಹರು ಮೈದಾನಕ್ಕೆ, ನೆಹರು ನಗರಕ್ಕೆ ಹೋಗೋರು ಅಲ್ಲೇ ಹೋಗ್ತಾರೆ. ಅರ್ಧ ಗಂಟೆ ಟೈಮ್ ಜನ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಮುನ್ಸಿಪಾಲಿಟಿ ಜವಾಬ್ದಾರಲ್ಲ.